ಒಂದು 200 ಗ್ರಾಮ್ ಚಿನ್ನ, ಒಂದು 400 ಗ್ರಾಮ್ ಬೆಳ್ಳಿ. ನೀನು ಮಕನೇ ನೋಡಕತ್ತಿರೋದಂಗೆ ಅಪ್ಪ ತಲೆ ಕಟ್ಸ್ಕೊಳಕ್ ಹೋಗ್ಬಿಡಿ, ಏನೋ ಒಂದು ಆಗ್ತದೆ. ಅಪ್ಪ ಏನೋ ಮಾಡ್ಕೊಳ್ಳಿ ಸ್ವಾಮಿ, ದೊಡ್ಡ ನಮಸ್ಕಾರ. ಏನು ಹೇಳ್ರು ನಿಂದು? ಏನು ಹೇಳು ಸರ್ ಮಾಡ್ಬೇಕ ನೀನು? ಯಾಕೆ ನೀನು ಸರ್ ಮಾಡ್ಬಿಡ್ತೀನಿ ನಾನು? ಕ್ಯಾರ್ ಬಿಡಕ್ ನನ್ನ ಮಗನೇ, ನಾನು ಅಂತ ಹೇಳಿದ್ರೆ ನೀನೊಂದು ಮಾಡ್ತಿ. ನಿದ್ದೆ ಬಂದ್ಬಿಡ್ತು ಕಣಮ್ಮ. ಯಾಕೆ ನಿದ್ದೆ ಬಂದ್ಬಿಡ್ತು? ಬದು ಮಾಡ್ತಿದ್ದ ನಾವು ದನ ಮೇಕೆ ಬೇಸ್ಕೊಂಬ ಬದು ಮಾಡೋರು ನಾವು, ನಿಂಗೆ ನಿದ್ದು ಬಂದ್ಬಿಡ್ತಾ? ಗಾಯ್ಸ್ ಎಲ್ಲರಿಗೂ ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ನೆನ್ನೆ ಮಾತಾಡಿದ್ವಲ್ಲ, ನನ್ನ ತಂಗಿಗೆ ಸ್ವಲ್ಪ ಅದೇನೋ ಅವು ಇವು ಚೈನು ಪೈನು ಒಡವೆ ಗಿಡವೆ ಎಲ್ಲ ಹೇಳ್ಬರಕ್ಕೆ ಅಂತ ಹೋಗ್ಬೇಕಾಯ್ತು. ನಮ್ಮ ಅಮ್ಮ ಹೋಗು ಅಂತಂದ್ರೆ ನಾನು ಕಳ್ಸೋದಂತೆ, ನೀನು ಹೋಗ್ಬೇಕು ಹೆಂಗ್ಸು. ನನಗೇನು ಗೊತ್ತ, ನಾನು ಇನ್ನೂ ಚಿಕ್ಕ ಹುಡುಗ. ನಿನ್ನ ಇವೆಲ್ಲ ಮಾಡಕ್ ಚಿಕ್ಕ ಹುಡುಗ ಅಲ್ಲ, ಯಾವೆಲ್ಲ ಮಾಡ್ಬೋದು? ಕಣಿ ಎಲ್ಲ ಹೊಡಿಯಕ್ಕೆ. ಕಣಿ ಹೊಡೆಯೋದು ಬೇರೆ, ಅದೇ ಬೇರೆ. ಹೋಗೋಣ ಆಯ್ತು. ಮತ್ತೇನು ಅಪ್ಪ ಬರ್ತದ ಹೋಗು. ಏನು ಇವಾಗ ಫಿಕ್ಸ್ ಆಗ್ಬಿಟ್ಟು ಹಂಗಾರೆ ಒಡವೆ ತರಕ್ಕೆ ತೆಗಿಬಿಡೋದು. ನಾನು ರಿಟರ್ನ್ ಹಾಕಿದ್ದೀನಿ. ಯಾಕಪ್ಪ ಏನದು? ಅದು ನಮ್ಮ ಹುಡುಗಿ ಗಿಫ್ಟ್ ಬುಕ್ ಮಾಡಿದ್ದೆ. ಯಾವ ಹುಡುಗಿಗೆಲ್ಲ ತೋರ್ಸು ನಂಗೆ. ನೀನು ಅದೆಲ್ಲ ನೋಡ್ಬೇಡ ಸುಮ್ಮನೆ. ಮತ್ತೆ ನಾಲ್ಕು ತೋರ್ಸಿದ್ಮೇಲೆ ಇನ್ನೇನು? ನಮ್ಮ ಹುಡುಗಿಗೆ ನೀನು ನೋಡ್ಬಾರ್ದು. ನಿಮ್ಮ ಹುಡುಗಿ ಯಾರು ಅವರು? ನಾನು ನಿನ್ನ ಸೊಸೆ. ಕೇಳಕ್ಕ ತೋರ್ಸವಳೆ ಹಂಗವ್ರೆ ಅವಳು ಯಾವಳು? ಆಮೇಲೆ ಹೇಳ್ತೀನಿ. ಇವಾಗ ನೋಡಿ ಹೋಗೋಣ ಆಯ್ತು. ನಾ ಬರಲ್ಲ, ಅಪ್ಪ ಬರ್ತದ ಹೋಗಪ್ಪ. ನಿನ್ ಮಗಳು ನೀನ್ ತೋರ್ಸ್ಬೇಕು ಒಡವೆನ. ನಾನು ಗೊತ್ತಾಗಲ್ಲ. ನಿಂಗೆ ಕೊಡ್ತೀನಿ ನಾನು. ಏನ್ ಕೊಡ್ಸ್ಲಿ? ನಾನು ಹೇಳಿದೀನಿ ಹೋಗಪ್ಪ. ನಿನಗೆ ಏನ್ ಬೇಕು ಹೇಳಮ್ಮ? ನನಗೇನು ಬಿಡ ಹೋಗಪ್ಪ. ಗಾಯ್ಸ್ ಬೈಲಿ ಗಾಯ್ಸ್, ಎಲ್ರಿಗೂ ಇವತ್ತಿನ ಇನ್ನೊಂದು ಹೊಸ ವಿಡಿಯೋಗೆ ಸ್ವಾಗತ. ಇವಾಗ ಒಡವೆ ಅಂಗಡಿಗೆ ಹೋಗಿ, ಆಮೇಲೆ ಒಡವೆ ಅಂಗಡಿಗೆ ಹೋಗಿ ನನ್ನ ತಂಗಿಗೆ ಒಂದಷ್ಟು ಏನೇನೋ ಹೇಳ್ಬಿಟ್ಟು ಎಲ್ಲ ಮಾಡಾಕ್ಬಿಟ್ಟು ಬರಬೇಕು. ಏನ್ ಮಾಡಾಕ್ತಿಪ್ಪ? ಏನೋ ಹೇಳಿದಲ್ಲ, ಚೈನ್ ಅಂತೆ ಅದಂತೆ ಇದಂತೆ ಅಂತೆಲ್ಲ. ಚೈನ್ ಮಾಡಾಕ್ತಿ? ದುಡ್ಡು ನೀನ್ ಕೊಡ್ತಿದ್ಯಲ್ಲ? ನಂದು ಏನು ಇಲ್ಲಪ್ಪ. ಚಾಳುದಾಯ್ತಲ್ಲ 80,000 ತೆಗಿ. ಅದೇ 80,000 ರೂಪಾಯಿ ಬಂದ್ಬಿಟ್ರೆ ಒಡವೆ ಬಂದ್ಬಿಡ್ತಾವ. ಅವಾಗ ನನ್ನ ಮಗನೇ ಗಾಯ್ಸ್ ಇನ್ನ ಅದೇನ ಸಣ್ಣ ಪುಟ್ಟ ಎಲ್ಲ ಐಟಮ್ಗಳು ತಗೊಂಬರ್ಬೇಕು ಹೋಗಿ. ಅವನ್ನೆಲ್ಲ ತಗೊಂಬಂದು ಇವಾಗ ನಮ್ಮ ಅಪ್ಪ ನನ್ನ ತಂಗಿ ಕರ್ಕೊಂಡ್ತೀನಿ. ಇವರು ಇಬ್ಬರು ನಡಿ ಹೋಗೋಣ ಎಲ್ಲರೂ. ನಡೆಯಮ್ಮ ಹೋಗೋಣ. ಇನ್ನೇನ್ ಮಾಡ್ತಿ? ಎಸ್ ಅಷ್ಟೇ. ಇವ್ರು ರೆಡಿ ಹೋಗ್ಬೇಕು. ಕಾಲೇಜ್ ಮುಗಿಸ್ಕೊಂಡ್ ಬಂದು ಬಿದ್ಕೊಂಡ್ಬಿಟ್ಟಿದೆ. ನಂದು ಡೈಲಿ ಇದೇ ಕತೆನೆ. ಡೈಲಿ 2 ಅವರ್ ಮಧ್ಯಾಹ್ನತ್ತು 2 ಅವರ್ ಮಲಗಲೇಬೇಕು, ಇಲ್ಲಾಂದ್ರೆ ಆಗಲ್ಲ. ಯಾಕಪ್ಪ ಅಂದ್ರೆ ನೈಟ್ 12 ಗಂಟೆ ಮನೆ ಕಂಡು ಬೆಳಗ್ಗೆ 5 ಗಂಟೆಗೆ ಎದ್ಬಿಡ್ತೀನಿ. ಎಷ್ಟು 5 ಅವರ್ ನಿದ್ದೆ ಸಾಲಲ್ಲ ನನಗೆ. ಒಂದು 7-8 ಅವರ್ ಮನೆ ಕಂಡ್ರೆ ಮನ್ಸಿಗೆ ತೃಪ್ತಿ. ನಾನು ನಿನ್ಗೇನು ಗೊತ್ತು ವಸಂತಿ, ನಂಗೆ ಕಷ್ಟ ಅದಕ್ಕೆ ಹೇಳೋದು. ನಡಿ ಹೋಗೋಣ. ಅಪ್ಪನ ತಾಯಿನ ಕರ್ಕೊಂಡು ಹೋಗು. ನಾನು ಹಾಲು ಕರೆದು ಹಾಲು ಹಾಕ್ಬಿಟ್ಟು ಬಂದು ಕೊತ್ತಿಮರಿ ಬೇಬಿ ಲೆಟ್ಸ್ ಗೋ ಆನ್ ದ ಬುಲೆಟ್. ಜಲ್ದಿ ಕುಡಿದು ಬಾರತ್ತೆ, ಟೈಮ್ ಆಯ್ತು 6 ಗಂಟೆ ಆಲೆ. ಬರೋಣ ಬಾಯ್. ಗೈಸ್ ಹೊರಟ ಅಡುಗೆ ಮಾಡಿರ್ತಿದ್ದಾನೆ. ಟಮಾಟನ್ ಕಟ್ ಕ್ಯೂಜಿಕ್ಕಿದೆ, ಆಮೇಲೆ ಟಮಾಟನ್ ಗೊಜ್ಜ. ಗೈಸ್ ಇವಾಗ ಸ್ವಲ್ಪ ಹೇಳಿದ್ನಲ್ಲ ಅವಾಗ ಏನಾದ್ರು ಮಾಡಿಕ್ಕಿನಮ್ಮ, ಬಜ್ಜಿ ಮಾಡಮ್ಮ, ಬತ್ತೀವಿ ಬಣ್ಣನ ಬಜ್ಜಿನ. ಇವಾಗ ಹೋಗ್ಬಿಟ್ಟು ಒಂದಷ್ಟು ಆರ್ಡ್ರ್ ಕೊಟ್ಟು ಬರಬೇಕು. ಆರ್ಡ್ರ್ ಅಂತ ಏನಿಲ್ಲ, ಸುಮ್ಮನೆ ಹೋಗ್ಬಿಟ್ಟು ಹಿಂಗೆ ರೇಟ್ ಗಿಟ್ ಎಲ್ಲ ತಿಳ್ಕೊಂಡು ಹೋಗ್ಬೇಕು. ಇಲ್ಲಾರು ನೋಡ್ರಿ ನಮ್ಮ ಫೈನಾನ್ಷಿಯರು, ಕ್ಯಾಶಿಯರ್, ಡೀಲರ್. ಹೋಗೋದನಪ್ಪ. ಹೆಲ್ಮೆಟ್ ಹಾಕಿ ಕಲಿಕೊಂಡಿದ್ದಿ. ಅಯ್ಯ ನಾವಿಬ್ರು ಒಂದು ಆಡ್ಬೇಕಂಡಿ. ಗೈಸ್ 3 ಜನ ಒಂದೇ ಕಡೆಗೆ ಹೋಗೋಕ್ಕಲ್ಲ. ನಮ್ಮ ಅಪ್ಪ ಒಂದು ಕಡೆಗೆ ಹೋಗ್ತದೆ, ನಾನು ನನ್ನ ತಂಗಿ ಒಂದು ಕಡೆಗೆ ಹೋಗ್ತೀವಿ. ಆಯ್ತೇನಂತ ಎಷ್ಟೊತ್ತು ಮಾಡ್ತೀವಿ? ಬುಳ್ಳಿಗೆ ಕೊಡ್ತೀನಿ. ಎಲ್ಲರೂ ಹೋಗಿ ಲೇಟ್ ಮಾಡಿದ್ರೆ ಎಷ್ಟೊತ್ತೇ ಹೇಳ್ತಾರೆ ನನಗೆ. ನಾನು ಕಾಲೇಜಿಂದ ಬಂದೋನೆ ಹೇಳಿದೆ. ಮಗ ಏನಾಗದೆ? ಕರ್ಗಾಗದ? ನೀನು ಇರೋದೇ ಕರ್ಗೆ. ಇವಾಗ ಅಲ್ಲಿ ಹಾಕೋ ಧೂಳು 80 ಗೊತ್ತಾಗಿಲ್ಲ ಅಲ್ಲಿ ರೋಡಗೆ ಎಲ್ಲ ಕಿಕ್ಕೋರಲ್ಲಿ. ಟೋಲ್ ಬಿಟ್ ಮುಂದೆ ಎಲ್ಲ ರೋಡೆಲ್ಲ ಎರಿತಾವ್ರೆ. ನಮಸ್ಕಾರ. ಮದುವೆ ಮಾಡ್ತಾವ್ರ ಮಗಳದು, ರಾಜ್ಕುಮಾರ್. ಗೊತ್ತಾಯ್ತಾ? ಏನಣ್ಣ ಚಿನ್ನ ರೇಟ್ ಇವಾಗ ಗ್ರಾಮು? 13,000 ಆತದ ಮದುವೆ ಮಾಡೋಕ್ಕೆ. 10 ಗ್ರಾಮ್ಗೆ ಒಂದು ಲಕ್ಷ ಆಗ್ತದೆ ಏನಾದ್ರು ಮಾಡಾಕೋದ್ರೆ. ದುಡ್ಡು ಎಲ್ಲ ಮಾಡ್ಕೋರಲ್ಲ, ಪ್ರಿಂಟ್ ಮಾಡ್ಕೋರು. RBI ಇವರು ಎಷ್ಟು ಮಾಡಿದ್ಯಪ್ಪ? ಡಿಸ್ಕಷನ್ ಪಟ್ಟಂತ ಎಷ್ಟಾಗ್ತಾರೆ ಹೊಡೆದ ಕೇಳ್ರಿ. 1 kg ಆಗ್ತಾರಂತ. 1 kg ಚಿನ್ನ, 1 kg 1/2 kg ಬೆಳ್ಳಿ ಆಗ್ತೇನು? 4 kg ಚಿನ್ನ. ಅದೇ 1 ಎಕರೆ ಜಮೀನು ಮಾಡ್ಬೇಕು. 1 ಎಕರೆ ಮಾಡು. ಜಮೀನು ಮಾಡಿಸ್ಬಾರ್ದು. ಜಮೀನು ಮಾಡ್ತಾರೆ, ಮದುವೆ ಮಾಡ್ತಾರೆ. ಯಾವ ಇಪ್ಪಡೆ ತಗೊಂಡು ಜಮೀನು ಮಾರಕ್ಕೆ ಬಿಡ್ಬೇಡ. ಜಮೀನು ಮಾಡಿಸ್ತೀವಿ ನಾವಿಲ್ವ ಇಲ್ಲಿ? ಜಮೀನು ಹೆಂಗೆ ಮಾಡ್ತಾರೆ? ನಿಮ್ಮ ಹತ್ರ ಮಾಡಿಸ್ದಾಗ ಎಷ್ಟು ಫಸ್ಟ್ ಇವರು 2,500 ತಾನೇ ಗ್ರಾಮು. ಇವ್ರು ಸ್ಟಾರ್ಟಿಂಗ್ ಮಾಡಿಸ್ದಾಗ ಕಮ್ಮಿ ಇತ್ತು. ಏನೋ ಪ್ರಶ್ನೆ ಮಾಡ್ತೀವಿ, ರೇಟ್ ಕೇಳಿ. ರೇಟ್ ಕೇಳಿ ಬೆಂಗೋಗೋದೆ. ಅದಕ್ಕೆ ನೋಡ್ರಿ ಒಂದು ಒಳ್ಳೆ ರೇಟಾಗೆ
ಎಲ್ಲ ಫಿಕ್ಸ್ ಮಾಡಿಕೊಡ್ರಿ ಮದುವೆಗೆ. ಹಿಂಗಂದ್ರೆ ಗಿಫ್ಟ್ ಕೊಡ್ತೀರಾ? ಚಿನ್ನದ ಕೊಡಂಗಿರ ಕೊಡ್ರಿ, ಬೆಳ್ಳಿ ಏನೋ ಬೇಡ. ಗಿಫ್ಟು ಚಿನ್ನದ ಕೊಡಂಗಿರ ಕೊಟ್ಬಿಡ್ರಿ, ಬೆಳ್ಳಿ ಏನೋ ಕೊಡಕೋಬೇಡ್ರಿ. ಚಿನ್ನಕ್ಕಿಂತ ಬೆಳ್ಳಿ ಜಾಸ್ತಿ. ಹೌದೇ, ಬೆಳ್ಳಿ 750 ಅಥವಾ 205 ರೂಪಾಯಿ ಕೆಜಿ. ಹೌದಾ, ಅದೇ ರೇಟ್ ಜಾಸ್ತಿ ಹೋಯ್ತಾ? ಅದೆಲ್ಲ ಏನು ಕಣಪ್ಪ ನಾವು 300 ಆಗ್ಬಿಡ್ತದೆ. ನೋಡ್ರಿ ಇಷ್ಟೊಂದು ಆರ್ಡರ್ ಕೊಡ್ತಾರೆ, ಒಂದು ಎಸ್ಟಿಮೇಟ್ ಹಾಕಿ ಕೊಡ್ರಿ ಎಷ್ಟು ಲಕ್ಷ ಆಗ್ತದೆ ಅಂತ, ಏನೇನು ಮಾಡಿಸ್ಬೇಕು ಅಂತ ಒಂದು ರ್ಯಾಂಡಮ್ ಆಗಿ ಹೇಳಪ್ಪ ನೀನು. ಅದಕ್ಕೆ ಇನ್ನೇನು ಆರ್ಡರ್ ಮಾಡೋದು ಬೇಡ, ಸುಮ್ಮನೆ ಒಂದು ಇದು ಹೊಂಚ್ಕೊಬೇಕಲ್ರಿ, ದುಡ್ಡು ಬೇಡವಾ? ಕಷ್ಟ ಇವಾಗ ಕಾಲದಾಗೆ. ನಿನ್ನ ಮಗಳ ನನ್ನ ಮಗಳ ಅವಳು ಯಾರು ಅವಳು ಅಲ್ಲಿ ನಾನು ಮಾಡ್ಸಿದ್ದೀನಿ ಹೋಗಲ್ಲ. ಏನು ಮಾಡಿಸಿದ್ದೀನಿ? ಅಪ್ಪ ಅಲ್ಲ, ಅಪ್ಪ ಕಣ್ರಿ, ತಂಗಿಗೆ ಅಣ್ಣ ಅಲ್ಲ. ಅಣ್ಣ ಸಪೋರ್ಟ್ ಅಷ್ಟೇ, ಬ್ಯಾಕ್ ಬೋನು. ಅಪ್ಪ ಏನಾದ್ರು ಮಾಡ್ರೆ ಹಿಂದೆ ಕೈ ಹಿಂಗೆ ಮರ ಹತ್ತೋದ್ರೆ ಹತ್ತಿಸ್ಬೋದು. ನಾನೇ ಮರ ಹತ್ಬಿಟ್ಟು ಹಳ್ಳಿ ಕಿತ್ಕೊಂಡು ಅಂದ್ರೆ ಕಳ್ಳ ಸಿಕ್ಕಾಕಲ್ಲ. ನನ್ನ ತಲೆ ಕಟ್ಟ ನೋಡ್ತಾರ. ಏನೋ ಓದ್ತಾ ಇದ್ದೀನಿ ನಾನು, ಕೆಲ್ಸಕ್ಕೆ ಹೋದ್ರೆ ಏನೋ ಮಾಡ್ಬೋದು. ನೋಡು, ಒಂದು ಸ್ಟಾಕ್ ಕೊಟ್ಬಿಟ್ಟು ಏನೋ ಒಂಚೂರು ಡಿಸ್ಕೌಂಟ್ ಹಾಕಿ ಒಂದು 10% ಬಂದ್ಬಿಡ್ತದೆ. ಬಂದ್ಬಿಡ್ತದೆ ಕಣ್ರಿ, ಅದಕ್ಕೇನೆ ನೋಡ್ರಿ ಪಾಪ ಸಪೋರ್ಟ್ ಮಾಡಿ. ಈಗ ದೊಡ್ಡವನ್ ಆಗ್ಬಿಟ್ಟಿದ್ಯಾ ನೀನು. ಏನೋ ಮಾಡೋಣ, ಎಫರ್ಟ್ ಹಾಕ್ತವ್ರೆ, ಮಗಳು ಮದುವೆ ಮಾಡಕ್ಕೆ ಇದ್ದವ್ರೆ, ಮಾಡ್ಬೇಕಲ್ಲ ಕರ್ತವ್ಯ ಅಪ್ಪ ಅಂದಮೇಲೆ. ನೀನ್ ಅಣ್ಣ ಮಾಡ್ಬೇಕು. ಅಣ್ಣ ಸಪೋರ್ಟ್ ಅಷ್ಟೇ ಕಣ್ರಿ, ಅಣ್ಣ ಸಪೋರ್ಟ್ ಅಷ್ಟೇನೆ. ಮಾಡಪ್ಪ, ನೀನು ದೊಡ್ಡವನ್ ಆಗಿದ್ದೆ. ಈಗ ಒಂದು 200 ಗ್ರಾಮ್ ಚಿನ್ನ, ಒಂದು 400 ಗ್ರಾಮ್ ಬೆಳ್ಳಿ, ಇದೆಲ್ಲ ಮಾಡಕ್ಕೆ ಯಾವ್ದಾದ್ರು ಒಂದು ಒಳ್ಳೆ ಅಂಗಡಿ ಇದ್ರೆ ಹೇಳ್ತೀರಾ? ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ನಮ್ಮ ಅಪ್ಪ ನಿಮ್ಮ ಹತ್ರ ಎಷ್ಟು ವರ್ಷದಿಂದ ಮಾಡಿಸ್ತವ್ರೆ? 13,000 ಅಂತ ಒಂದೇ ಮ್ಯಾಟ್ರೆ ಡೀಲ್ ಮಾಡ್ಬಿಟ್ರ. ಒಂದು 200 ಗ್ರಾಮ್ ಮಾಡಿಸ್ರೆ ಮೇಕಿಂಗ್ ಚಾರ್ಜ್ ಫ್ರೀ ಬಿಡ್ತೀರಾ? ಬಿಟ್ಕೊಟ್ಬಿಡ್ತೀರಾ? ನೋಡಪ್ಪ ಎಂತ ಫ್ರೆಂಡ್ ನೋಡಪ್ಪ ನಿಮಗೆ ಬಾವು. ನೋಡಪ್ಪ ಖರ್ಚು ಇದ್ದ ತಗೊಂತಾರಪ್ಪ ಮೇಕಿಂಗ್ ಚಾರ್ಜು. ನೋಡಿ ಇವಾಗ ಬುಕ್ ಮಾಡಿ ಹೇಳ್ತೀನಿ ಹಂಗಾರೆ. ಆಗ್ಲಿ ನಡೆಯ ಮಾಡೋಣ. ಸರಿ ಆಯ್ತು, ನೀವು ಮುಗಿಸ್ಕೊಳ್ರಿ, ನಾನು ವಿಡಿಯೋ ಆಫ್ ಮಾಡ್ತೀನಿ. ಏನು ಹೇಳ್ತೀರಿ ಹೇಳ್ಕೊಳ್ರಿ, ಅದೆಲ್ಲ ನೆನೆ ಬಿಟ್ಟಿದ್ದು. ಗೈಸ್, ನಮ್ಮ ಮನೆಗೆ ಏನೇ ಒಡವೆ ಮಾಡಿಸಿದ್ರು, ಏನೇ ತಗೊಂಡೋದ್ರು, ಚಿನ್ನ ಬೆಳ್ಳಿ ಐಟಮು ಇಲ್ಲಿಂದೇ ತಗೊಂಡೋಗೋದು. ಸಿಕ್ಕಾಪಟ್ಟೆ ಜಮ್ಮ ವರ್ಷದಿಂದ, ಒಂದು 15 ವರ್ಷದಿಂದ ನಮ್ಮ ಅಪ್ಪ ಇಲ್ಲೇ ಮಾಡ್ಸ್ಕೊಳ್ತಾ ಇರೋದು. ರೆಗ್ಯುಲರ್ ಅಂಗಡಿ ಕಸ್ಟಮರು ಇಲ್ಲೇ ಮಾಡ್ಸೋಕೆ ಬಂದಿದ್ದೀವಿ. ಸ್ವಲ್ಪ ಏನೋ ನಾವು ಕೇಳ್ಕೊಂಡು ಎಲ್ಲ ವಿಚಾರಿಸ್ಬೇಕು. ಸಿಕ್ಕಾಪಟ್ಟೆ ದೊಡ್ಡ ಅಮೌಂಟ್ ಆಗ್ತೈತೆ, ಸ್ವಲ್ಪ ನೋಡಿ ಇನ್ನು ಮುಂದೆ ವಿಚಾರಿಸ್ಕೊಂಡು ರೇಟ್ ಕಮ್ಮಿ ಆಗ್ತದ ಜಾಸ್ತಿ ಆಗ್ತದ ಗೊತ್ತಿಲ್ಲ. ಜಾಸ್ತಿ ಆಗ್ತದೆ ಕಮ್ಮಿ ಆಗಲ್ಲ ಹೇಳ್ತವ್ರೆ. ಹೇಳ್ರಿ, ಮುಂದೆ ಓದ್ತಾ ಕಮ್ಮಿ ಆಗ್ತದ ಜಾಸ್ತಿ ಆಗ್ತದ? 50,000 ಚಿನ್ನ ಆಗ್ಬೋದು. ಎಷ್ಟು ದಿನದಲ್ಲಿ? ಜನವರಿ ಎಂಟಲ್ಲ, ಜನವರಿ ಎಂಡಿಗೆ 15,000 ಆಗ್ತದ ಪಕ್ಕ? ಎಲ್ಲಿ 3 ಲಕ್ಷ. 3 ಲಕ್ಷ ಅಂದರೆ ಏನಕ್ಕೆ? ಬೆಳ್ಳಿ 100 ಗ್ರಾಮ್ 3 ಲಕ್ಷನಾ? 1 ಕೆಜಿ ಬೆಳ್ಳಿ 3 ಲಕ್ಷ? ಒಬ್ಬ ನೀನು 60 ಕೆಜಿ ಇತ್ತು 60,000. ಹಾಂ, ಈಗ 2,75,000. ನನ್ನ 64 ಇತ್ತು, ಇವತ್ತು 75,000. ಒಂದು ದಿವಸಕ್ಕೆ 10,000 11,000 ಜಾಸ್ತಿ. ಏನು ಹಿಂಗಾದ್ರೆ ಕತೆ? ಅವನು ಕಳ್ಳ ಮಾಡ್ತಾರೆ ಟ್ರಂಪು. ಇಂಟರ್ನ್ಯಾಷನಲ್ ಮಾರ್ಕೆಟ್ ಅವನ ಕೈಲಿ ಅಲ್ಲ ಇರೋದು. ಅಯ್ಯೋ, ನಮ್ಮ ಅಪ್ಪಂಗೆ ಅದರಲ್ಲಿ ಟ್ರಂಕು ಏನೋ ಗೊತ್ತಿಲ್ಲ. ಏನು ಹೇಳಪ್ಪ ಡ್ಯಾಡಿ? ಬೆಳ್ಳಿ ಏನು ಹೇಳ ನಾವು ಹೇಳ, ಅದಕ್ಕೆ ಟಕ್ಕಂತ ಇವಾಗ ಬುದ್ಧಿವಂತ ಆದಂದ್ರೆ ಗೆಟ್ಟವನು ಅದೇ. ಇಲ್ಲ ಅಂತಂದರೆ ತೊಂಬತ್ತು ಕೊಡ್ತೀವಿ ಆಮೇಲೆ ಲಾಸ್ಟ್ಗೆ. ನೋಡು, ಒಂದು ಡೀಲ್ ಮಾಡು, ಅಣ್ಣಂಗೆ ಹೇಳಿ. ನಾವೇ ಸಾವುಕಾರಲ್ಲ, ಇರೋದ್ರ ಮಾಡೋದು. ಕೆಜಿ ನಾನೇ ಕೆಜಿ ಕೊಡು ಅಂತ ಹೇಳಿಲ್ಲ, ಕೊಡ್ಬೇಕಾದ್ರೆ ಅಷ್ಟು ಕೊಡಲೇಬೇಕಲ್ಲ. ಧರ್ಮಕ್ಕೆ ನೋಡು, ಹೇಳು ಪಟ್ಟಂತ. ಓದಿದಾಯ್ತಾ? ನೋಡು, ಅವಳು ಓದಿದ್ದಾಯ್ತಮ್ಮ, ಡಿಗ್ರಿ ಮುಗಿಸವಳೆ BCom. ಡಬ್ಬಲ್ ಮಾಡ್ಕೊಂಡೇನೆ ಏನೋ ಮಾಡೋಣ ಅಂತ ಓಡ್ತಾವ್ರೆ. ನಿನ್ನ ಮಕನೇ ನೋಡಕತ್ತಿರೋದಂಗೆ ಅಪ್ಪ, ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡು, ಏನೋ ಒಂದು ಆಗ್ತದೆ. ಏನ್ ಗೆದ್ದಕಂತಿ ಚಿನ್ನ ಬೆಳ್ಳಿಗೆಲ್ಲ? ಆಯಾ, ಇವಾಗ ಅವ್ರೇನು ಕೇಳೋಣ ನಿನ್ನ ಚಿನ್ನ ಬೆಳ್ಳಿ ಕೊಡು ಅಂತ. ಆಯ್ತು, ಎದುರು ಹೋಗ್ಬೇಡಿ ನಾವು ಅಪ್ಪ ಅಮ್ಮನ. ಇದ್ದಂಗೆ ಒಂದು ಒಳ್ಳೆ ರೇಟ್ಗೆ ಹೇಳಿರಷ್ಟು ಮಾಡ್ಬಿಟ್ಟು ಸರಿನಣ್ಣ. ಅವ್ರೇನು ಮಾತಾಡ್ಕೊಂಡಿಲ್ಲ, ನಮ್ಮ ಅಪ್ಪ ಅಲ್ಲೇ ಮಕ್ಕಳ ಬಡವ ನಮ್ಮ ಅಪ್ಪಂದು. ಅಕ್ಕ, ಶುಕ್ರವಾರ ತರಿಸ್ತೀರಾ? ಸರಿ, ಇವಾಗ ಹೇಳ್ರಿ, ಇದು ಡಿಸಿಷನ್ ಫೈನಲ್, ಒಂದೇ ಮತ್ತೆ ಟಕ್ಕಂತ. ಅದು ನಮ್ಮ ಅಪ್ಪನ ಹೆಸರು ಬರ್ಕೊಳ್ರಿ ಹೇಳ, ಸರಿನಾ? ಇದ್ರೊಳಗೆ ಅವಂದೇ, ನಾನು ₹1 ಕೊಡೋದು. ಅದಕ್ಕೆನಾ ತಗೊಂಡ ಹಾಕ್ತೇನೋ ದುಡ್ಡು? ಹ್ಞೂ ಹಾಕುದ್ನಲ್ಲ.
ಸರಿ ಆಯ್ತು ಈಗ ತಾಣ ಬೇಡವಾ? ನನ್ನ ಹತ್ರ ಕಾಸಿಲ್ಲ, ಕೊಡ್ಸಂಗಿಲ್ಲ ಕೊಡ್ಸ್ ನೀನು. ನನಗೇನು ಕೊಡಿಸ್ತಿ? ಈಗ ನನ್ನ ಹತ್ರ ದುಡ್ಡೇ ತಂದಿಲ್ಲ ನಾನು. ಅದೆಲ್ಲ ಇಲ್ಲ, ನನಗೇನೋ ಕೊಡ್ಸಂಗಿಲ್ಲ ಕೊಡ್ಸು. ಊರ್ದಾರ ಕಿತ್ತೋಗೋದು ಕೊಡ್ಸಂಗಿಲ್ಲ ಕೊಡ್ಸ್ತೀಯಾ? ಹುಡ್ದಾರ ಎಷ್ಟಾದ ಅಣ್ಣ ಊರ್ದಾರ? ಅದು ಹಾಕ್ಬಿಡು. ಇದಾ ಅದನ್ನ ಹಾಕಂತ್ರ ಹಳೇದ? ಅವ್ರು ಕೊಟ್ಟಿದ್ದು ಯಾಕೋ ಆಯ್ತಲ್ಲ ಮತ್ತೆ ಎಲ್ಲ ಇದು ಒಳ್ಳೆ ಈಗಿದ್ದಂಗೆ ಹತ್ಕಂಟೆ ಎಲ್ಲ ಕಿತ್ತಂಗೆ ಕಿತ್ಕೊಂಡೋಗ್ತದೆ ಇದು. ಅಲ್ಲಿ ಒಂದು 20 ತೂತಿಕ್ಕಿದ್ದೀನಿ ನಾನೇ, ಬಿಟ್ಕೊಂಡ್ಬಿಡ್ತದೆ ಇದು. ಇಲ್ಲ ಬಿಟ್ಕೊಳಲ್ಲ. ಊಟ ಬಿಟ್ಕೊಳಲ್ಲ, ನಾನೇನಾದ್ರು ರಫಾಗಿ ಹಂಗೆ ಹಿಂಗೇನಾದ್ರು ಎಳೆದೆ ಅಂದ್ರೆ ಕಿತ್ಕೊಂಡ್ಬಿಡ್ತದೆ. ಸ್ನ್ಯಾಕ್ ಬರ್ತಾವಲ್ಲ ಬೇ, ಹಾಂ ಅದು ಕೊಡ್ತೀನಿ. ಎಷ್ಟು ವರ್ಷ ಆದ್ರೂ ಏನೂ ಆಗಲ್ಲ. ಅದೆಲ್ಲ ಏನು ಬೇಡ ನನಗೆ. ಅದೇನು ಕಿತ್ತೋಗಲ್ಲ ಬಿಡಿ ಇದು. ಇವಾಗ ನಮ್ಮ ಅಪ್ಪನ ಕಾಲೇ ಚಡ್ಡಿ ಇರ್ಬೇಕು, ಅದು ಇವೆಲ್ಲ ರೇಟ್ ಹೇಳಿ ಕೇಳಿ ಇವಾಗ ಅಲ್ಲೇ ಮಗನೇ ನೋಡಕತ್ತಲ್ಲ ನಮ್ಮ ಅಪ್ಪಂದು. ಇದೇನಾ ಇಲ್ಲೇ ತಾನೇ ತಗೊಂಡೋಗಿ ಅದನ್ನು. ಈಗ 50,000 ಮೇಲೆ ಬೇಕಿತ್ತು, ಹುಡ್ದರಕ್ಕೆ 50,000 ಮೇಲೆ ಬೇಕು. ನನಗೆ ಬೇಡ ಬರ್ರಿ, ನಾನು ಕರಿದಾರ ಕಟ್ಕೊಂತೀನಿ. ಬರಪ್ಪ ಬೇಡ ನನಗೆ ಅಂಡವೇರ್ ಎಲ್ಲ ಚೂದಾಯ್ತು ನಂದು. ಹಾಂ ಬರ್ತೀವಿ, ಬಾಯ್ ಆಗ ಬಾಯ್. ಹಾಂ ಬೋಲ್ಡ್ ಬಿಡ್ರಿ, ಕಮ್ಮಿ ರೇಟ್ ಮಾತ್ರ ಹಾಕೊಡಲ್ಲ. ನಿಮ್ಮ ಬೋಲ್ಡ್ ಹಾಕ್ಬೇಕಂడి ಬೋಲ್ಡು. ರೈಸ್ ರೆಗ್ಯುಲರ್ ಅಂಗಡಿ, ಒಂದಷ್ಟೆಲ್ಲ ಡೀಲಿಂಗ್ಸ್ ನಡೀತು. ನಮ್ಮ ಅಮ್ಮಂಗೆ ಹೇಳ್ಬೇಕು, ನಮ್ಮ ಅಮ್ಮ ಫುಲ್ ಶಾಕ್ ಆಗೋತದೆ ಏನಪ್ಪ ಕತೆ ಇದು ಅಂತ. ಏನಾದ್ರು ಕೊಡ್ಸಪ್ಪ ತಿನ್ನಕ್ಕೆ, ಪಾನಿಪುರಿ, ಮಸಾಲೆ ಪುರಿ, ಗೋಬಿ ತಿನ್ನಿ ನಡೆಯಲ್ಲ. ಮಸಾಲೆ ಇಲ್ಲ ಅಂತ ಹಿಂಗೆ ಕೊಡ್ಸಿದ ಇಲ್ಲಿ ಪ್ಲೀಸ್. ನೀನು ಕೊಡ್ಸಿದ್ದ ಪ್ಲೀಸ್ ಕೊಡ್ತೀಯಾ? ಥ್ಯಾಂಕ್ ಯು ಸೋ ಮಚ್. ವಸಂತಮ್ಮ ಏನಾಯ್ತು? ವಸಂತಮ್ಮ, ಓಯ್ ವಸಂತಮ್ಮ, ವಸಂತಮ್ಮ ಪೂಜೆ ವಸಂತಮ್ಮಂಗೆ ತಾಮ ಸುಜಿದಾರ ತಮ್ಮ, ಸುಜಿದಾರ ಹೆಂಗೆ ತಮ್ಮ ಹೇಳ್ತೀನಿ ಫಸ್ಟು. ಒಲಿಯಾಕ ಸುಜಿದಾರ ತಮ್ಮರ ಇಲ್ಲಿ ನಿನ್ ಒಲಿಯಾಕ ಬಾಯ ಚಿನ್ನ ಬೆಳ್ಳಿ ರೇಟ್ ಕೇಳ್ತಿದ್ದಂಗೆ ನಿಮ್ಮ ಯಜಮಾನ್ರ ಮಕ್ಕ ನೋಡ್ಬೇಕಾಯ್ತು. ಚಟ್ಟಿಯಲ್ಲಿ ಹೊರದೋಗ್ಬಿಟ್ಟದೆ, ಮನೆಗ ಇದ್ದಾಗ ಮಾಡ್ತಿಲ್ಲ. ತೂತಾಗ್ಬಿಟ್ಟದೆ. ಬಾ ಒಲಿ ಬಾ ಕುತ್ಕೊಂಡು. ಇವಾಗ 13,000 1 ಗ್ರಾಮ್ ಚಿನ್ನ. ಇನ್ನ ನೋಡಿ ತಗೋ. ಬಂದಿದ್ದಕ್ಕಂತ ಅಯ್ಯ ಸ್ವೆಟ್ರ್ ಮೇಲೆ ಸೊಸೆಯರ್ ಮತ್ತೆ ಕೂತ ಬಿಡು. 2 ಗಂಟೆ ತೂತಾಯ್ತ ಚಡ್ಡಿ ಸ್ವಾಮಿ. ಮಕ ನೋಡಕ ಮಕ ಅಲ್ಲಿ ಬಡ್ಕೊಂಡಿದ್ಕೆ ಕೇಳಲಿಲ್ಲ ಸ್ವಾಮಿ. ಸ್ವಾಮಿ ದೂರ ನಿಂತ್ ಕಾಲೇ ಎಂಟ್ರ್ ಮಾಡ್ತೀವಿ. ಇರಲ್ಲ ಬರಲ್ಲ ಏಕೆ ಇಟ್ಟು ಮಾಡೋ ಬೇಡವಾ? ಏನ್ ಮಾಡ್ತಿದ್ದಿ ಇವತ್ತು? ಏನು ಕಲ್ ಸಿಕ್ಕಿದ್ಯಲ್ಲ ಅಲ್ಲೇ. ರೊಟ್ಟಿ ಆಗೋ ಅಪ್ಪ ರೊಟ್ಟಿ ಅಂದೆ. ಮಾಡಲಿ ತಿನ್ನೋಣ. ಹೇಳಿ ಇವಾಗ ಯಜಮಾನ್ರಿಗೆ ಕತೆ. ನಾನ್ ಇನ್ನೇನು ಹೇಳಲ್ಲಪ್ಪ. ನೀನೇನ್ ಮಾಡ್ತೀಯ? ಅಯ್ಯೋ ದುಡ್ದಿವ ಮಾಡ್ಲಿ ತಗ, ನಾನೇನು ಹೇಳಲ್ಲ. ಬೇಡಗನೆ ಅವ್ನು ಗತಿ ಮಾಡಕ್ಕೆ. ಈಗ ಈಗೇನು ಕೋಟ್ಗಟ್ಲೆ ದುಡ್ದಿದ್ದಿ? ನಾನು 4 kg ಚಿನ್ನ ಕೊಡೋಣ ಅಂತ. ಅವ್ವ 4 kg ಇರೋದೆಲ್ಲ ಮಾರ್ಕೋಬೇಕು ನಮ್ಮ ಮಾವಂದ. ಯಪ್ಪ ಅಷ್ಟೆಲ್ಲ ಏನು ಬೇಡಮ್ಮ, ಏನೋ ಒಂದ್ ಕೇಳ್ಕೊಂಡ್ ಮುಂದು ಒಂದ್ ಬೇಂಜಿ ಗಾಬರಿ ಆಯ್ತು. ಯಾಕೋ ಮಾಡೋದು ಬೇಡವಾ ಅಂತ ಒಂದ್ ರೌಂಡ್ ಯೋಚನೆ ಗೊತ್ತಾಯ್ತು. ಏನು ಮಾಡೋಕ್ಕಾಗಲ್ಲ, ಒಂದಲ್ಲ ಒಂದ್ಸ ಮಾಡ್ಲೇಬೇಕು. ಅದಕ್ಕೆ ನೋಡು ಏನು ಸ್ಕೆಚ್ಚು ಒಂದು ಬ್ಲೂ ಪ್ರಿಂಟ್ ಹಾಕ್ಸೋ ನಿಮ್ಮ ಯಜಮಾನರು. ಹ್ಞೂ ಅಂತಂದ್ರೆ ಒಂದೇ ಒಂದು ಫೋನಿಗೆ ನಾಳೆಯಿಂದ ಸ್ಟಾರ್ಟ್ ಪ್ರೊಸೀಜರ್ಗಳು ಮಾಡಕ್ಕೆ. ಏನು ಹೇಳು, ನಿನ್ನ ಆಗ್ನೇಬೇಕು, ನಿನ್ನ ಆಗ್ನೆ ಹೋಮ್ ಮಿನಿಸ್ಟರ್ ಆಗ್ನೇಬೇಕು. ಯಪ್ಪ ಏನ ಮಾಡ್ಕೊಳ್ಳಿ ಸ್ವಾಮಿ, ದೊಡ್ಡ ನಮಸ್ಕಾರ. ಖಾಲಿ ಬಿಡು. ಯಾಕೋ ನಾನಾಗ್ ಬೀಳ್ಲಿ? ಏ ಯಜಮಾನ ಖಾಲಿ ಬಿಡಮ್ಮ. ಇಲ್ಲ ಏನಿಲ್ಲ ಏನಿಲ್ಲ ಅದು ಇದೇ ಇಲ್ಲ. ಯಾಕೆ ನಾನಾಗ್ ಬೀಳ್ಲಿ ಕಾಲಿಗೆ? ಯಾಕೆ ಒಂದ್ ಹಬ್ಬ ಆಗಿ ಓ ಭೀಮ್ ನಮಸ್ಕಾರ ಸ್ವಾಮಿ ಶರಣೋ ಅಂತೀನಿ. ಈ ಸಲ ಮಾಡ್ತೀನಿ ಕಣ, ವಿಡಿಯೋ ಮಾಡ್ತಾರೆ ಮಾಡಿಸ್ತೀನಿ. ನಾನು ಮಾಡಲ್ಲ. ಯಾಕ ಅವತ್ತಿಲ್ಲ ಇವತ್ತಿಲ್ಲ ಇವಾಗ ಮಾಡ್ಲಾ? ಎಷ್ಟು ರೆಸ್ಪಾನ್ಸಿಬಿಲಿಟಿ ತಗೊಂಡು ಮಗಳು ಮದುವೆಗೋಸ್ಕರ ಇಷ್ಟೆಲ್ಲ ಮಾಡ್ತಾವ ನಿಮ್ಮ ಯಜಮಾನ್ರು. ಸಪೋರ್ಟ್ ನಾನು ಇದೀನಿ, ನಿನ್ ಬೆನ್ನೆಲುಬಾಗಿ ಇದೀನಿ ಅಂತ ಒಂದ್ ಮಾತು ಹೇಳ್ದ. ನೀನ್ ಹೇಳು, ಮಾಡು ಮಗ ಮಾಡಿ ಹುಟ್ಟಿಸಿದ. ನೀನ್ ಮಗ ಮಾಡು. ನಾನ್ ಮಗ ಮಾಡಕಲ್ಲ, ನೀವು ನೀನ್ ಮಾಡ್ಬೇಕು. ನೀವು ಮಾಡ್ಬೇಕು. ನೀನ್ ಮಗ ಮಾಡ್ಬೇಕು. ನಾನ್ ಮಾಡೋದು ನನಗೆ ಗೊತ್ತು. ಮಾಡೋಗು. ಕುಂಡ್ಬಿಟ್ರ ಗಂಡ ಹೆಂಡ್ರು ಕುಡ್ದು ಬಿಟ್ರ ಮೊದ್ಲೇ ಇಷ್ಟವಷ್ಟು ಮಾಡ್ಸ್ ಮಾಡಿಕೊಳ್ಳಾರಲ್ಲ. ಒಂದೇ ಸಲ ಮಾಡಕ್ ಹೋದ್ರೆ ನೋಡಿ ಇವಾಗ ನೋಡು, ಇವಾಗ ಕೊಡು ಒಂದ್ 5 ಲಕ್ಷ ಬೇಕು ಇವಾಗ. ಹೋಗು. ಏನ್ ಮಾಡ್ತಿ? ಓಲಿ ಬಾ ತಾಯಿ, ಮಸಾಲೆ ತಗೊಂಡ್ ಬಾಯ್ ತಿನ್ನಲಿ. ಆ ಥರ ಕಷ್ಟ ಏನ್ ಬರಲ್ಲ, ನಾನು ಇದೀನಿ. ಇವತ್ತು ನಾನು ಯಾರು ಕೇಳಿದೆ ಅಂತಂದ್ರೆ ಒಂದು 5 ಲಕ್ಷ ಸಾಲ ಕೊಡೋ ಅಷ್ಟು ಜನ ಸಂಪಾದನೆ ಮಾಡಿದ್ದೀನಿ. ಫ್ರೆಂಡ್ಸ್ ಅವ್ರೆ, ಸಂಬಂಧಿಕರವ್ರೆ. ನಾನು ನಿನ್ ಸಂಬಂಧಿಕರೇ ಬೇಡ, ನನ್ನ ಫ್ರೆಂಡ್ಸ್ ಇಂದ 5 ಲಕ್ಷ ತಗೊಂಡ್ ಕೊಡ್ತೀನಿ ಇವತ್ತು ಬೆಳಿಗ್ಗೆನೆ. ಬೇಕಾ? ಇಸ್ಕೊಂಬರ್ಲಾ? ಯಾವ್ದ್ರ ಕಣಕ್ ಹೋಗ್ಬಿಡ, ನಾನೇ ಇದೀನಿ. ತೀರ್ಸನ್ ಹೋಗು ಅಂತ ಅಂದ್ಬಿಡ್ತೀನಿ. ನೀನ್ ದೊಡ್ಡದ ಮಾತು ಹೇಳ್ತಿ. ಸಾಲ ಮಾಡಿದ್ರೆ ಸುಲಭ ಅಲ್ಲ ತೀರ್ಸೋದು. ಸಾಲ ಮಾಡೋ ಪರಿಸ್ಥಿತಿ ಅಂತ ದೇವ್ರು ಕೊಡಲ್ಲ. ನಾನು ತಲೆ ಕಟ್ಕೊಂಡು ಹೋಗ್ಬೇಡ ಗಾಯ್ಸ್, ಅಷ್ಟೇನೆ.
ಎಲ್ಲ ಕೇಳ್ತಾ ಇರೋ ಕಮೆಂಟಲ್ಲಿ ಏನು ಅವಶ್ಯಕತೆ ಇರುತ್ತೆ ನಾವು ಇವಾಗ ಅಂದ್ರೂ ಆಗಲ್ಲ, ಸ್ವಲ್ಪ ಯೋಚನೆ ಮಾಡಬೇಕು ಹಿಂದೆ ಮುಂದೆ. ಏನು ಅಮ್ಮ ಹೇಳಮ್ಮ ನೆನ್ನೆ ಕಮೆಂಟಲ್ಲೆಲ್ಲ ಕೇಳ್ತಾವ್ರೆ ಇಷ್ಟು ಬೇಗ ಏನು ಮದುವೆ ಅಂತ. ವಯಸ್ಸು ತಕ್ಕ ಅಮ್ಮ ಅಲ್ಲ ಗೈಸ್, ಸುಮ್ಮನೆ ಟೈಮು ಒಂದಾಗಿರಲ್ಲ ನೋಡ್ರಿ. ಇವಾಗ ಈ ಚಿನ್ನ ರೇಟ್ 13,000 ಅಂತೆ 1 ಗ್ರಾಮ್ಗೆ. ಮೇಕಿಂಗ್ ಎಲ್ಲ ಸೇರಿಸ್ರೇನೆ ಒಂದು 10 ಗ್ರಾಮ್ಗೆ 1.5 ಲಕ್ಷ ಆಗ್ತದೆ ಮಾಡ್ಸೋಕ್ಕೆ. ಎಲ್ಲಿ ಮಾಡೋದು ಮದುವೆ, ಎಲ್ಲಿ ನಿಲ್ಸೋದು ಅಂತ ಗೊತ್ತಾಗ್ತಾ ಇಲ್ಲ. ಏನೇನು ಆಗ್ತದೆ ಆಗ ಅದ್ರ ಪಡೆಗೆ ಜಾತ ಇರಲಿ, ನಾವೇನು ಅಡ್ಡಕ್ಕೆ ಹಾಕೋದು ಬೇಡ. ಅದ್ರ ಪಡೆಗೆ ಅದ ಇರಲಿ, ಏನು ಮಾಡಬೇಕು ಅದು ದಾರಿ ಮುಂದೆ ನೋಡ್ತಾರೆ. ನಾವಿದ್ದೀವಿ ತಲೆ ಕಟ್ಕೊಳಂಗಿಲ್ಲ, ಬೇಜಾರು ಬೀಳ್ಬೇಡ ನೀನು, ಸರಿನಾ? ಖುಷಿಯಾಗಿಂದ ಇರು, ಖುಷಿಯಿಂದ ಇರ್ತಿದ್ದಾನೆ. ಹ್ಞೂ ಅಂದರೆ ಹ್ಞೂ, ಇಲ್ಲ ಅಂದ್ರೆ ಅಷ್ಟೇ. ತಮ್ಮಗಲ್ಲಿ ಮಸಾಲೆ ಹೊಡಿ ಯಾರು ಹೋಗ್ತದೆ ಯಾವ್ದು ಪಟ್ಟಂತ ವಸಂತಮ್ಮ ತಿನ್ಸೋಣ ಇವತ್ತು. ಹೇಳಿ ಮತ್ತೆ ಕೇಳಿ ನೀವು ವಸಂತಿ ಯಾರೋ ಕೆರ ನಿನ್ನವ ಯಜಮಾನ್ರವ ಅವ ನೀನು ಕೆರೆನೇ ಹೊಡಿತೀನಮ್ಮ ನನಗೆ ಅಡಿಗೆದೆ ನನ್ನ ಪಾಪತ್ರ ಯಾರನ್ನೂ ಬಿಡಲ್ಲ. ಯಾವ ಊರು ಹೇಳಿ ನಿಂದು ಬೈಲಿ? ಯಾವ ಊರು? ಅವೋ ತಾಯಿ, ಈರುಳ್ಳಿ ಟೊಮೆಟೊ ಹಣ್ಣು ಬೆಳ್ಳುಳ್ಳಿ ಕಿವಿತೆಗೆ ಎಸೆ ಗೊಜ್ಜು ತಮ್ಮಲ್ಲಿ ಮಸಾಲೆನಾ ಅಮ್ಮ ಮಟ್ಲದ ಮಸಾಲೆ ಕೊಡ್ತೀನಿ ಬಾರ ಪಾಪು. ನೀವೇನು ಒಳ್ಳೆ ಯಾವ ಪಡೆ ಟೆನ್ಷನ್ ತಗೊಂಡ್ರೆ ಹೆಂಗಾದ ಕತೆ. ಇನ್ನ ನಾನೇ ತಲೆ ಕಟ್ಸ್ಕೊಬೇಡ, ಅರ್ಧ ಸಪೋರ್ಟ್ ಮಾಡ್ತೀನಿ. ಬಾರ ಮನೆ ತೆಳ್ಳಿಗೆ ಎಳ್ಳಿಕ್ಕಿದ್ನಲ್ಲ ಅಲ್ಲ, ತೆಳ್ಳಿಗೆ ಬೇದಿ ಹೋಯ್ತಾ? ನಡಿಗೆ ಏನಕ್ಕೆ ನಡಿಗೆ ತಗಳೆ. ಅವತ್ತು ಹೇಳಿದಲ್ವ ನೀನು, ಚಿಕ್ಕ ಚಿಕ್ಕ ಮಾಡ್ಸ್ಕೊಳದ ಒಂದೊಂದೇನೆ, ಆಮೇಲೆ ದೊಡ್ಡದಾಗ್ತದೆ. ಹೇಳಿದ್ದು ಕೇಳಲಿಲ್ಲಪ್ಪ. ಮುಂಚೆ 8,000 ಇತ್ತು. ದುಡ್ದು ಮಾಡಿದೆ ಹೊಡಿವೆ. ಈಗ ನೀನ್ ಫೋನ್ ನೋಡಪ್ಪ, MLA ಇದೆ ನೀನ್. MLA ಫೋನ್ ನೋಡ್ದಂಗ ನೋಡು ನೀನ್ ಹುಡುಗ ಇನ್ನ ತಿನ್ನೋಡ್ ಕಾಯ್ಕ ಕೂತಿದ್ದೀರಿ. ಅಲ್ಲ ಬರಾಕತ್ತಿದ್ದ ನೋಡವು ನಮ್ಮಕ್ಕೆ ಬರ್ರೆ ಯಾರು ನಾನು ನನ್ನ ಕಾಯಿ ಎಲ್ಲ ಮನೆ ಕುಡ್ಬಿಟ್ಟು ಸುಮ್ಮನಿರಲ್ಲ ನೀನು. ಹೊಟ್ಟೆಲಿ ಇರೋವನ್ನ ಕುಡಿದ್ರೆ ನೀನು ಒಂದು ಕೈವಾಗ ಅವನಿಗೆ. ತಾಂಬೈ ತಾಯಿ ಮಸಾಲೆ ತಾಂಬೈಲಿ ಯಾರಾಗ್ತದೆ ಹೋಗು, ತಲೆ ಕಟ್ಸ್ಕೊಂಡ್ಬಿಡ್ರಿ. ಮುಂದೆ ಏನೋ ಆತಾನೆ ದೇವ್ರವನೇ. ವಸಂತಮ್ಮ ಅವಳೆ, ವಸಂತಮ್ಮ ಮಾಡ್ತಾಳೆಲ್ಲ. ವಸಂತಮ್ಮ ಮಾತಿದ್ರೆ ಒಂದು ಧೈರ್ಯ ಕೊಡ್ತಾಳೆ. ಏನೇಳು ಬೇರೆ ಮನೆ ಕೂಲಿ ಮಾಡೋದು ಪರವಾಗಿಲ್ಲ, ಮಾಡ್ತೀನಿ ಅಂತಾಳೆ ವಸಂತಮ್ಮ. ಅವನಮ್ಮ ನೋಡೋ, ನೀನ್ ಧೈರ್ಯ ಕೊಟ್ಟು ಸಾಕು ನನಗೆ, ಏನ್ ಬೇಕಾ ಮಾಡ್ತೀನಿ. ನೋಡ ನಾಳೆ ಬಟ್ಲು ರೆಡಿ ಆಯ್ತಾವ ಇವಾಗ. ಅಪ್ಪಂಗಮ್ಮ ಒಂದೇ ಬಟ್ಲು ಹಾಕೆ, ಸಪ್ರೇಟ್ ಬೇಡ. ತಿನ್ನ ತಗೋ, ನಾನು ಯಾಕೆ ತಿನ್ನಕ್ಕೆ ನನಗೆ ಇದ್ದ ಎಲ್ಲ ತಿನ್ನಮ್ಮ, ಒಂದೇ ಬಟ್ಟೆ ಇಬ್ರು ತಿಂತ ಚೆನ್ನಾಗಿರ್ತದೆ. ಗೈಸ್ ಮಸಾಲೆ ಬಜ್ಜಿ ಸ್ಟಾರ್ಟ್ ಇವಳೇ ಮಾಡ್ತಾಳೆ, ಮಾಡ್ತಾವ್ದಲ್ಲ. ಸರಿ ಒಂದು ದಿವಸ ಮಾಡ್ತಾರ ಅದನ್ನು, ನೀನೇ ಮಾಡ್ತಿಲ್ಲ ಆ ಥರ ಮಸಾಲೆನ, ಸರಿನಾ? ಕೊಟ್ಟನೆ ಅಜ್ಜಿಗೆ ಗೈಸ್ ಅಂಗಡಿಯಿಂದ ಅಮ್ಮನಿಂದ ಮಸಾಲೆ ತಗೊಂಡಿದ್ದೀನಿ. ನೀನು ಕೊಡಲ್ಲ? ಬೇಡ, ತಿನ್ಬೇಡ ಬೇಡ ಬಿಡು. ಅಯ್ಯೋ ಇವತ್ತು ಅಡುಗೆ ಮಾಡ್ತಾವ್ರಿ. ಯಾವ್ದೋ ಒಳ್ಳೆ ದೇವ್ರು ಯಾವ್ದು ಹೊರಗಡೆ ಹೊರ ಕೊಟ್ಬಿಟ್ಟಾನೆ. ಸೂರ್ಯ ಪೂರ್ವ ದಿಕ್ಕಲ್ಲಿ ಹುಟ್ಟಬೋದು, ಏನಾದ್ರು ಪಶ್ಚಿಮದ ಹುಟ್ಟವನ? ಹಾಂ ಹೇಳಪ್ಪ, ಸೂರ್ಯ ಏನಾದ್ರು ಉಲ್ಟಾ ಉಟ್ಬಿಡೋಣ ಇವತ್ತು. ಅಲ್ಲಿ ನೋಡೋದು ಈರುಳ್ಳಿ ಸೈಜ್ ನೋಡೋದು ಹೆಂಗ್ ಮಾಡ್ದವ್ರು ಈರುಳ್ಳಿನ. ಚಾ ಕಲ್ಪ ಬರಲ್ಲ, ಏನ್ ಮಾಡಪ್ಪ. ತಗೋ ಒಯ್ ಈರುಳ್ಳಿ ಕೈ ಸ್ಟೈಲ್ ನೋಡ್ರಿ. ಒಯ್ ಒಗ್ಗಳ ಈರುಳ್ಳಿಗೆ ಯಾರು ಕಳ್ಸಿ ನಿಂಗೆ ತುರ ಮಾಡಿದ್ರೆ ಚಕ ನೋಡಿಕಲ್ವಾ? ಒಂದ್ಸಲಿ ಸಾಮಾನು ನೋಡಿ ನೋಡೋಣ ಗಾಯ್ಸ್. ಕಮೆಂಟ್ ಮಾಡ್ರಿ ಯಾರಾದ್ರೂ ಒಂದ್ಸಲಿ. ಸ್ಟಾರ್ಟಿಂಗ್ ಪ್ರೊಸೀಜರ್ ಇಂದ ಎಂಡಿಂಗ್ವರೆಗೂ ನಾವು ಅಮ್ಮನ ಕೈಲಿ ಅಡುಗೆ ಮಾಡಿಸಿ ಎಲ್ಲರೂ ತಿನ್ನೋದು. ನಮ್ಮ ಅಮ್ಮ ಅಡುಗೆ ಮಾಡಿ ಕಂಪ್ಲೀಟಾಗಿ ಪೂರ್ತಿ ಎಲ್ಲ ಕಡೆಯಿಂದ ಮಾಡಿ ಅಲ್ಲೇ ಸುಮಾರು ವರ್ಷನೇ ಆಗ್ಬಿಡದೆ. ನನ್ನ ತಂಗಿ 10ನೇ ಕ್ಲಾಸ್ ಫಸ್ಟ್ ಪೀಸ್ಲನ್ನ ಇದ್ದಾಗ ಅಡುಗೆ ಕಲ್ತಿದ್ದು. ಅವಾಗ ತಿಂದಾನು ಅಡುಗೆ ಮನೆ ಕಡೆ ತಲೆನೇ ಹಾಕಲ್ಲ ಅಮ್ಮ. ಮಾಡ್ತಾನಾ? ಮಾಡ್ತೀಯಾ? ಆಯ್ತು. ಮಸಾಲೆ ಕೊಡಪ್ಪ ಅಮ್ಮಗೆ. ಯಾಕಪ್ಪ ಅವನೇ ತಿಂತಿ? 4 ಪ್ಲೇಟ್ ತಿಂದಿದ್ದು, ಅಜ್ಜಿಗೊಂದು, ಇವಳಿಗೊಂದು, ನನ್ಕೊಂದು, ನಿಮಗೆ ಅಮ್ಮಗೆ ಅರ್ಧ. ಒಂದೇ ಸ್ಪೂನ್ ತಿನ್ಸ್ಬಾಯ್ಲಿ, ಒಂದೇ ಸ್ಪೂನ್ ಆಗಿಬ್ರು ನಾವು. ತಿನ್ಸಪ್ಪರೆ ಓದ್ತೀನಿ, ತಿನ್ಬಾರ ತಿನ್ನು. ನೀವು ನೋಡಿ ಇನ್ನ ಎಷ್ಟೋ ಚೋತ ಸಾಲ ನೋಡಿ ಇನ್ನ ಹಾಕೊಂಬಂದವಳು ಇವಳು. ಇವಳು ಅದ ಏನು ಸರಿಯಾಗಿ ಹುಡ್ಕಲ್ಲ ಇವಳು. ಅದ ಏನೋ ಇವಳು ತಿನ್ನಂಗಿರಿ ತಿನ್ನಲ್ಲ ಅಂದ್ರೆ ಇದ್ದೋಗಂತೀರೋ ಇವಾಗ. ನೀವೆಲ್ಲ ಮನುಷ್ಯ ಅಲ್ಲ ನೀವು ಪಾಪ. ಈ ಅಮ್ಮನ್ ಬಿಟ್ಬಿಟ್ಟು ಹೊಟ್ಟೆನೋ ಬತ್ತ ತಗೋ. ಎಲ್ಲ ದೊಡ್ಡ ಸುಳ್ಳು ಹೇಳ್ಬಿಟ್ಟಿದ್ರೆ ಹೊಟ್ಟೆನೋ ಬರ್ತದೆ ಅಂತ ತಗೋ. ಕರೆಕ್ಟ ತಿನ್ನಮ್ಮ, ತಿನ್ನ ಬರೋ ತುಟಿ ಮುಚ್ಚಮ್ಮ, ಚಂಪದ ತಿನ್ನ ಬರೋ ಹಂಗೆ.